ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನೆಕ್ಲೆಸ್ ಕಳ್ಳತನ ಆಗಿದೆ ಅಂತ ಆರೋಪ ಬಂದಿದೆ. ಇಒ ಆಗಿರುವಂತಹ ನಾಗರಾಜ್ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಸ್ವತಃ ಇಒ ನಾಗರಾಜ್ ಅವರಿಗೆ ನಮ್ಮ ಜೊತೆಲಿ ಇದ್ದಾರೆ, ನಾನು ಮಾತಾಡಿಸ್ತೀನಿ ಅವ್ರನ್ನ. ಸರ್, ಈಗ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ನೇರವಾಗಿ ಒಂದು ಆರೋಪ ಮಾಡ್ತಿದ್ದಾರೆ ಸರ್. ಅಂದ್ರೆ ಉಂಡಿ ಎಣಿಕೆ ಮಾಡುವಂತ ಸಂದರ್ಭದಲ್ಲಿ ಒಂದು ನೆಕ್ಲೆಸ್ ಕಾಣಿಸಿತ್ತು. ಆ ನೆಕ್ಲೆಸ್ನ ಇಒ ನಾಗರಾಜ್ ಅವರು ಜೇಬಲ್ಲಿ ಇಟ್ಕೊಂಡು ಹೋದ್ರು. 3 ದಿನ ಆದ್ಮೇಲೆ ವಾಪಸ್ ತಗೊಂಡ್ಬಂದು ಕೊಟ್ರು. ಆದ್ರೆ ಆ ಚಿನ್ನದಲ್ಲಿ ಈಗ ತೂಕ ಕಮ್ಮಿ ಆಗಿದೆ. 122 ಗ್ರಾಮ್ ಇದೆ, ಈಗ 68 ಗ್ರಾಮ್ ಆಗಿದೆ. ಚಿನ್ನ ಕದ್ದಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಸರ್. ಏನ್ ಹೇಳಿದ್ರಿ ಸರ್? ಅವರು ಹೇಳ್ತಿರೋದು ಸತ್ಯಕ್ಕೆ ದೂರವಾದ ವಿಚಾರ. ಒಂದು ಉಂಡಿ ಎಣಿಕೆ ದಿನ 6ನೇ ತಾರೀಕು ನಿಗದಿ ಆಗಿತ್ತು. ಉಂಡಿ ಎಣಿಕೆ ಆಯಿತು. ಉಂಡಿ ಎಣಿಕೆ ಸಮಯದಲ್ಲಿ ನೆಕ್ಲೆಸ್ ಸಿಕ್ತು. ಅದು ತೂಕ ಬಂದು 68 ಗ್ರಾಮು 18 ಮಿಲಿ. ಅದು ಹೆಂಗೆ ಗೊತ್ತಾಯಿತು ಅಂದರೆ, ಉಂಡಿ ಎಣಿಕೆ ಮುಗಿದ ಮೇಲೆ ನಾವೇನು ಮಾಡಿದ್ವಿ, ಅದನ್ನು ಶುದ್ಧ ಚಿನ್ನನ ಅಥವಾ ಉಮಾ ರೋಲ್ಡ್ ಗೋಲ್ಡ್ ಅನ್ಬೋದು ಚೆಕ್ ಮಾಡೋಕ್ಕೋಸ್ಕರ ಪಕ್ಕದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಒಂದು ಒಡವೆ ಅಂಗಡಿ ಇದೆ, ಸೆಟ್ ಅಂಗಡಿ. ಆ ಅಂಗಡಿಗೆ ಹೋಗಿ ತೋರಿಸಿದ್ವಿ. ಅವರು ಚೆಕ್ ಮಾಡಿದ್ರು, ಚಿನ್ನನೇ ಅಂತ ಹೇಳಿದ್ರು. ಅಲ್ಲಿ ತೂಕನೂ ಮಾಡಿದ್ರು. 68 ಗ್ರಾಮ್ 18 ಮಿಲಿ ಇತ್ತು. ಆ ಟೈಮಲ್ಲಿ ಫೋಟೋ ತೊಗೊಂಡಿದ್ದೀನಿ. ಅದು ಫೋಟೋದಲ್ಲಿ ಮೊಬೈಲಲ್ಲಿ ಡೇಟು ಟೈಮು ಸಮೇತ ಇದೆ. ನಾವು ಎತ್ಕೊಂಡು ಅಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗೋದು ಒಂದು 10 ನಿಮಿಷ 5 ನಿಮಿಷಕ್ಕೆ ಏನು 120 ಗ್ರಾಮು 60 ಗ್ರಾಮ್ ಆಗಲ್ಲ. ಏಕ್ದಮ್ ನೆಕ್ಲೆಸ್ಸು ಶನಿವಾರ ಸಿಕ್ಕಿದ ನೆಕ್ಲೆಸ್ಸು ಸೋಮವಾರಕ್ಕೆ ಚೇಂಜ್ ಆಗಲ್ಲ. ಅದೇ ತೂಕ ಅದೇ ಹೇಳ್ತು. 120 ಗ್ರಾಮ್ ಪ್ರೂವ್ ಮಾಡಲಿ, 120 ಗ್ರಾಮ್ ಇತ್ತು ಅಂದ್ಬಿಟ್ಟು ಪ್ರೂವ್ ಮಾಡಲಿ. ಅವತ್ತು ನೆಕ್ಲೆಸ್ಸು ಉಂಡಿ ಕೌಂಟಿಂಗಲ್ಲಿ ಸಾಮಾನ್ಯವಾಗಿ ಚಿನ್ನ ಬೆಳ್ಳಿಗಳು ಸಿಗ್ತವೆ, ಸಹಜ. ಅವು ಇದು ಚೆನ್ನಾಗಿತ್ತು, ಚಿನ್ನನೇ ಇದ್ದಂಗಿದೆ ಅನ್ನೋ ನಮಗೂ ಊಹೆ ಡೌಟ್ ಬಂದಿದ್ದಕ್ಕೋಸ್ಕರ ಪಕ್ಕದ ಅಂಗಡಿ ಅಲ್ಲೇ ಸೆಟ್ ಅಂಗಡಿ ಚೆಕ್ ಮಾಡಿಸ್ಕೆ ಚಿನ್ನನೇ ಅಂತ ಗೊತ್ತಾಯಿತು. ಅದನ್ನು ನಾವು ಸೇಫ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು. ಏನು ಮಾಡಬೇಕು? ಟೆಂಪಲಲ್ಲಿ ಲಾಕರ್ ಇಲ್ಲ. ಆಮೇಲೆ ಟೆಂಪಲ್ ಬೀಗ್ರೆ ಟೆಂಪಲ್ ಅಲ್ಲ, ಅದರಲ್ಲಿ ಇನ್ಕಮ್ ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ಸೆಕ್ಯೂರಿಟಿನೂ ನೇಮಕಾತಿ ಮಾಡ್ಕೊಳ್ಳಿಕ್ಕಾಗಿಲ್ಲ ನಮ್ಮಲ್ಲಿ. ಹಾಗಾಗಿ ಅದನ್ನು ಭದ್ರತೆ ಸೆಕ್ಯೂರಿಟಿ ಸೇಫ್ ಮಾಡೋಕ್ಕೆ ವಿಚಾರಕ್ಕೋಸ್ಕರನೇ ನಾವು ಅದನ್ನು ಅಫ್ರೈಸ್ ಮಾಡಿಸ್ಬೇಕು. ಫಸ್ಟು ಅಫ್ರೈಸ್ ಮಾಡಿ ಇದು ಪಕ್ಕ ಚಿನ್ನನೇ ಅಂದ್ಬಿಟ್ಟು ಸರ್ಟಿಫೈಡ್ ಒಂದು ಕಾಪಿ ಎಲ್ಲ ತೊಗೊಂಡಿದ್ದೀವಿ. ಎಲ್ಲ ಅವತ್ತೇ 6ನೇ ತಾರೀಕು ಉಂಡಿ ಕೌಂಟಿಂಗಲ್ಲಿ ಸಂಜೆ 4-4:15 ಆಗ್ತದೆ. ಆ ಟೈಮಲ್ಲಿ ಅದನ್ನು ಏನು ಮಾಡೋದು ಅನ್ನೋ ಕಾರಣಕ್ಕೋಸ್ಕರ ಆ ಪಕ್ಕದ ಅಂಗಡಿಯಲ್ಲಿ ಚೆಕ್ ಮಾಡಿಸ್ತೀವಿ. ಅದು ಗೋಲ್ಡು ಅಂತ ಹೇಳ್ತಾರೆ. ಸೊ ಸರ್ಟಿಫೈಡ್ ಮಾಡಿಸ್ಬೇಕು ಅಂತ, ಅಫ್ರೈಸ್ ಮಾಡಿಸ್ಬೇಕು ಅಂದ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಕಾಲ್ ಮಾಡ್ತೀವಿ. ಸರ್, ಅಫ್ರೈಸರ್ ಇಷ್ಟೊತ್ತಲ್ಲಿ ಸಿಗಲ್ಲ ಸರ್, ಮಾರ್ನಿಂಗಲ್ಲಿ ಸಿಗ್ತಾರೆ, ಬಟ್ ನಾಳೆ ಸಂಡೇ ಸಿಗಲ್ಲ, ನಾಡ್ದು ಮಂಡೇ ಬೇಕಾದ್ರೆ ಮಾರ್ನಿಂಗ್ ಕರೆಸ್ತೀವಿ ಅಂತ ಹೇಳ್ತಾರೆ. ಸರಿ ಸರ್, ಆಯ್ತು, ಮಂಡೇ ಕರೆಸಿ ಈ ಥರ ಒಂದು ಧರ್ಮರಾಯ ಸ್ವಾಮಿ ಟೆಂಪಲ್ ಒಂದು ನೆಕ್ಲೆಸ್ ಸಿಗಿದೆ, ಅದನ್ನು ಅಫ್ರೈಸ್ ಮಾಡಿಕೊಡೋದಿತ್ತು ಸರ್ ಅಂದರೆ ಮ್ಯಾನೇಜರ್ ಆಯ್ತು ಬನ್ನಿ ಸರ್ ಕರೆಸ್ತೀನಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸಂಡೇ ಅವತ್ತು ಉಂಡಿ ನೆಕ್ಲೆಸ್ ತೊಗೊಂಬಂದು ಆಫೀಸಲ್ಲಿ ಇಟ್ಟಿದ್ದೀನಿ. ಸಂಡೇ 7ನೇ ತಾರೀಕು 8ನೇ ತಾರೀಕು ಮಾರ್ನಿಂಗು ಬ್ಯಾಂಕು ನೆಕ್ಲೆಸ್ ತೊಗೊಂಡು ಬ್ಯಾಂಕ್ ಹೋಗಿ ಬ್ಯಾಂಕಿನವ್ರ ಕಡೆಯಿಂದ ಅಫ್ರೈಸ್ ಮಾಡಿಸಿದ್ದೀನಿ. ಮಾಡಿಸ್ಬಿಟ್ಟು ತೊಗೊಂಡೋಗಿ ಉಂಡಿನಲ್ಲಿ ಎಲ್ಲರ ಸಮಕ್ಷಮ ಏನು ACAPS ಏನು ನಮ್ಮ ಸೂಪರ್ವೈಸರ್ ಅಂತ ಉಂಡಿ ಸೂಪರ್ವೈಸರ್ ಅಂತ ಬಂದಿದ್ದರು, ಆ ಸ್ಟಾಫು ನಮ್ಮ ಸ್ಟಾಫು ವಿತ್ ವಿಡಿಯೋ ಅಫಿಷಿಯಲಾಗಿ ವಿಡಿಯೋ ಸಮೇತ ನಾವು ಉಂಡಿಲಿ ಹಾಕಿದ್ದೀವಿ. ಸರ್, ಈಗ ಅವ್ರು ಹೇಳ್ತಿರೋದು ಇಒ ಅವರು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಒಡವೆವನ್ನ ಮನೆಗೆ ತಗೊಳ್ಳೋಗುವಂತ ಒಂದು ಅಧಿಕಾರನೇ ಇಲ್ಲ ಅವರಿಗೆ. ಬಟ್ ಅವ್ರು ಮನೆಗೆ ಯಾಕೆ ತಗೊಂಡು ಹೋದ್ರು ಅಂತ ಒಂದು. ಎರಡನೇದು ಲಾಕರ್ ಇದೆ, ಬೇರೆ ಒಡವೆಗಳೆಲ್ಲ ದೇವಸ್ಥಾನದಲ್ಲಿ ನಾವು ಇಟ್ಟಿದ್ದೀವಿ, ಲಾಕರ್ ಇದೆ. ಅವ್ರು ಯಾರ ಪರ್ಮಿಷನ್ ಇಲ್ಲದೆ ಅವ್ರು ಹೇಗೆ ತಗೊಂಡು ಹೋದ್ರು ಅಂತ ಕೇಳಿ, ಯಾವ ಕಾರಣಕ್ಕೋಸ್ಕರ ನೀವು ಮನೆಗೆ ತಗೊಂಡೋದ್ರಿ ಅನ್ನೋದು? ಸರ್, ಒಂದು ಮನೆಗೆ ತೊಗೊಂಡೋಗಿಲ್ಲ. ಮನೆಗೆ ತೊಗೊಂಡು ನಾವು ಆಫೀಸ್ ತಂದಿದ್ದೀನಿ, ಆಫೀಸ್ ತಂದು ಇಟ್ಟಿದ್ದೆ. ತಿರ್ಗಿ ಮಾರ್ನಿಂಗು ಸೋಮವಾರ ಮಾರ್ನಿಂಗ್ ಆಫೀಸಿಂದ ತೊಗೊಂಡೋಗಿ ಬ್ಯಾಂಕ್ಗೆ ಅಫ್ರೈಸ್ ಮಾಡಿಸಿ ಇಟ್ಟಿದ್ದೀನಿ. ಒಂದು ಅಲ್ಲಿ ಯಾಕೆ ತೊಗೊಂಡೋದೆ ಹೊರಗಡೆ ಅಂತಂದರೆ, ಒಂದು ಅದರಲ್ಲಿ ಟೆಂಪಲಲ್ಲಿ ಲಾಕರ್ ಇದೆ ಅಂತ ಹೇಳ್ತಾರಲ್ವಾ. ಯಾವ ಲಾಕರ್ ಇದೆ ಲಾಕರ್ ಇದ್ದರೆ ಏನು ಗೊತ್ತಾ, ಅರ್ಚಕರು ಆಭರಣಗಳು ಇಟ್ಕೊಳ್ಳಿಕ್ಕೆ ಲಾಕರ್ ಇರುತ್ತೆ. ಆ ಒಡವೆಗಳನ್ನ ಏನು ಮಾಡ್ತೀವಿ ನಾವು, ಒಂದು ಆಭರಣ ಈ ಅಂತ ರಿಜಿಸ್ಟರ್ ಮೇಂಟೈನ್ ಮಾಡ್ತೀವಿ. ಅದ್ರಲ್ಲಿ ನಾವು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿರ್ತೀವಿ, ಏನು ಆಭರಣ, ಏನು ತೂಕ, ಎಷ್ಟು ಅಂದಾಜು ಮೊತ್ತ ಅಂದ್ಬಿಟ್ಟು. ಅದನ್ನ ಏನು ಮಾಡ್ತೀವಿ, ಅರ್ಚಕರು ವಶಕ್ಕೆ ಅಂದ್ಬಿಟ್ಟು ಕೊಟ್ಬಿಟ್ಟು ಸೈನ್ ತೊಗೊಂಡಿರ್ತೀವಿ. ಸೊ ಅಲ್ಲಿಗೆ ಏನಾಯ್ತು, ಅದು ಅರ್ಚಕರು ವಶಕ್ಕಾಯಿತು. ಅರ್ಚಕರು ಇಟ್ಕೊಬೋದು ಲಾಕರಲ್ಲಿ, ನಾವು ಆ ಲಾಕರ್ ನಾವು ಇಡ್ಲಿಕ್ಕೆ ಬರಲ್ಲ. ರಿಜಿಸ್ಟರ್ ಥ್ರೂ ಹೋದರೆ ನಮ್ಮ ಲೆಕ್ಕದಲ್ಲಿ ಲಾಕರ್ ಇದೆ, ಬಟ್ ನಾವೇ ಸಪ್ರೇಟ್ ಇಟ್ಕೊಳಕ್ಕೆ ಲಾಕರ್ ಇಲ್ಲ. ಒಂದು. ಎರಡನೇದಾಗಿ ಅದನ್ನು ಲಾಕರಲ್ಲಿ ಇಡೋಕ್ಕೆ ಆಪ್ಷನ್ ಹಾಕಿಲ್ಲ. ಆ ಟೈಮಲ್ಲಿ ಒಬ್ಬ ಅರ್ಚಕ ಸಸ್ಪೆಂಡ್ ಆಗಿದ್ದರು, ಇನ್ನೊಬ್ಬ ಅರ್ಚಕ ಡಿಸ್ಮಿಸ್ ಆಗಿದ್ದರು. ಸೊ ಇಬ್ಬರೂ ಇಲ್ಲ. ಸೊ ನಾವು ಅದನ್ನು ರಿಜಿಸ್ಟರ್ ತೊಗೊಂಡ್ರೆ ಅದು ಅವ್ರು ಕೊಡಲೇಬೇಕು. ಯಾರಿಗೆ? ಅರ್ಚಕರು ಕೊಡಲೇಬೇಕು. ಅರ್ಚಕರೇ ಇಲ್ಲ. ಅರ್ಚಕರು ಕೊಡ್ತಿದ್ಮೇಲೆ ಲಾಕರು ಇಡೋಕ್ಕಾಗಲ್ಲ. ಆ ಕಾರಣ ಸೆಕ್ಯೂರಿಟಿ ಮಾಡೋಕ್ಕೆ, ಅದು ಸೇಫ್ ಮಾಡೋಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋದು. ಈ ಚಿನ್ನ ಅಂದರೆ ಎಷ್ಟು, 1 ಗ್ರಾಮ್ ಸುಮಾರು 12 ಸಾವಿರ ಇದೆ, ಸರಿ ಗೊತ್ತಿಲ್ಲ. ಆ ಥರ ಇರೋವಾಗ ಅದು ಸೆಕ್ಯೂರ್ ಮಾಡಬೇಕು, ಸೇಫ್ ಮಾಡಬೇಕು. ಆ ದೃಷ್ಟಿಯಿಂದ ನಾವೇನು ಮಾಡಿದ್ವಿ, ತಂದು ಆಫೀಸಲ್ಲಿ ಇಟ್ಬಿಟ್ಟು ಸೋಮವಾರ ಮಾರ್ನಿಂಗ್ಗೆ ಅಫ್ರೈಸ್ ಮಾಡಿಬಿಟ್ಟು ಗುಂಡಿಗೆ ಹಾಕಿದ್ದೀವಿ, ಅಫಿಷಿಯಲಾಗೆ ಮಾಡಿದ್ದೀವಿ. ಇದೀಗ ಅಂದ್ರೆ ನೀವು ನೆಕ್ಲೆಸ್ನ ತಗೊಂಡೋಗುವಂಥ ಸಂದರ್ಭದಲ್ಲಿ ಅಫಿಷಿಯಲ್ ಆಗಿ, ಅಂದ್ರೆ ಅಲ್ಲಿ ಏನೋ ಇತರೆ ಅಧಿಕಾರಿಗಳು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರು ಯಾರಿದೆ ಅವರೆಲ್ಲ ಮಾಹಿತಿ ಇತ್ತು ನೀವು ತಗೊಂಡು ಹೋಗ್ತಾ ಇರೋದ್ರ ಬಗ್ಗೆ. ಅವ್ರು ಹೇಳ್ತಿರೋದು ನೀವು ಜೇಬಲ್ ಹಾಕೊಂಡು ಹೋದ್ರಿ, ಯಾರಿಗೂ ಗೊತ್ತಾಗದೆ? ಇಲ್ಲ ಸರ್, ಎಲ್ಲರೂ ಸಮ್ಮುಖದಲ್ಲೇ ಎತ್ಕೊಂಡು ನಾವು ACAPS ಸೂಪರ್ವೈಸರ್ ಬಂದಿದ್ರು. ಅವ್ರಿಗೆ ಹೇಳಿದ್ವಿ, ಶಾಂತಮ್ಮ ಮೇಡಮ್ ಒಂದು ಕೆಲಸ ಮಾಡಿ, ACAPS ತೊಗೊಂಡು ಹೋಗ್ಬಿಡಿ, ಮಾರ್ನಿಂಗ್ ಸೋಮವಾರ ಬೇಕಾದ್ರೆ ಸರ್ ಹತ್ರ ಮಾತಾಡ್ಬಿಟ್ಟು ಯಾವ ಥರ ಮಾಡೋದು, ಈಗ ಅರ್ಚಕರು ವಶಕ್ಕೆ ಕೊಡೋದ ಏನು ಮಾಡೋದು ಕೇಳ್ಬಿಟ್ಟು ಮಾಡೋಣ ಅಂದರೆ, ಇಲ್ಲ ಸರ್ ನಾನು ತೊಗೊಂಡೋಗಲ್ಲ ಅಂತ ಅವ್ರು ಅಂದರು. ಆಮೇಲೆ ಎಲ್ಲರ ಸಮ್ಮುಖದಲ್ಲೇ ಬಂದಿರೋದು, ಯಾವುದು ಒಬ್ಬನೇ ಎತ್ಕೊಂಡೋಗಿದ್ದಲ್ಲ,
ಎಲ್ಲ ಸಮ್ಮುಖದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಏನಿದೆ, ವಿತ್ ವಿಡಿಯೋ ಆಡಿಯೋ ಎಲ್ಲ ಇದೆ ಅದರಲ್ಲಿ. ನಾವು ಎತ್ಕೊಂಡು ಹೋಗೋದು ತಗಮೇತ ಎಲ್ಲ ಐತೆ. ವಿಡಿಯೋ ನಮ್ಮ ಉಂಡಿ ಕೌಂಟಿಂಗ್ ಮಾಡೋ ವಿಡಿಯೋ ಆನ್ ಮಾಡ್ತೀವಿ, ರೆಕಾರ್ಡಿಂಗ್ ಮಾಡ್ತೀವಿ. ಉಂಡಿ ಓಪನ್ ಮಾಡಿದಾಗಿಂದ ಕ್ಲೋಸ್ ಮಾಡೋವರೆಗೂ ಕ್ಯಾಮ್ರಾ ಆನ್ ಆಗಿರ್ತೈತೆ, ಆಫ್ ಮಾಡೋಕ್ಕೂ ಕೂಡ ಬಿಡಲ್ಲ. ಹಂಗೆ ಎಲ್ಲ ರೆಕಾರ್ಡಿಂಗ್ ಇದೆ. ಅಫಿಷಿಯಲಾಗೆ ಎಲ್ಲ ನಮ್ಮ ಫಾರ್ಮಾಲಿಟೀಸ್ ಮಾಡಿದ್ದೀವಿ, ಅನ್ಅಫಿಷಿಯಲ್ಗೆ ಏನೂ ಮಾಡಿಲ್ಲ. ಅವ್ರು ಏನು ಹೇಳ್ತಾರೆ 120 ಗ್ರಾಮ್ ಅಂದ್ರೆ ಅವ್ರು ಪ್ರೂವ್ ಮಾಡಿಬಿಡಿ ಸರ್. ಪ್ರೂವ್ ಮಾಡಿಬಿಟ್ರೆ ಅವ್ರು ಏನು ಹೇಳ್ತಾರೆ ಸಿದ್ಧ ಇದ್ದೀನಿ ಸರ್. ಇನ್ನೊಂದು ಅವತ್ತು ಸಂಜೆ ಆಗಿತ್ತು, ಟೈಮ್ ಆಲ್ಮೋಸ್ಟ್ ಲೇಟ್ ಆಗಿತ್ತು. ನೀವು ಬ್ಯಾಂಕ್ಗೆ ಸಂಬಂಧಪಟ್ಟಂತವ್ರನ್ನ ಕರೆದಂತ ಸಂದರ್ಭದಲ್ಲಿ ಶನಿವಾರ ಆಗಿತ್ತು, ಸಂಜೆ ಆಗಿತ್ತು, ಅವ್ರು ಬರಲಿಲ್ಲ. ಸೋಮವಾರದ ಮೇಲೆ ಬರೋಣ ಅಂತ ಅಂದ್ಬಿಟ್ಟು ಅವ್ರು ಅಂತಂದ್ರು. ಸೊ ಹಾಗಾಗಿ ಸೋಮವಾರ ಮುಂದೂಡ್ಬೋದಾಗಿತ್ತು ಅದನ್ನ ಪ್ರೋಸೆಸ್ ನೆಕ್ಸ್ಟ್ ಏನಿದೆ ಅಂತ. ಬಟ್ ಆದ್ರೂ ನೀವು ಚಿನ್ನದ ಅಂಗಡಿಯವರ ಹತ್ರ ಹೋಗಿ ತೂಕ ಹಾಕ್ಸಿ ಅಷ್ಟು ಫಾಸ್ಟಾಗಿ ಯಾಕೆ ಮಾಡಿದ್ರಿ ಅಂತ ಕೂಡ ಕ್ವಶನ್ ಮಾಡ್ತಿದ್ದಾರೆ ಸರ್. ಇಲ್ಲ, ಏನು ಗೊತ್ತಾ, ಈಗ ಅದು ಚಿನ್ನ ಅಲ್ಲ ಅಂದರೆ ಉಂಡಿನ ಅಲ್ಲೇ ಹಾಕ್ಬಿಡ್ತಿದ್ವಿ. ಒಂದು ನಮಗೇನಾದ್ರು ನೋಡೋಕ್ಕೆ ಮಾಮೂಲಿ ಚಿನ್ನ ಅಲ್ಲ ಅಂತಲೇ ನೋಡಿದ್ದು ನಾವು. ಆಮೇಲೆ ಆಯಿತು ಒಂದು ಚೆಕ್ ಮಾಡ್ಸೋಣ ಮನೆ ಬನ್ನಿ ಅಂದ್ಬಿಟ್ಟು ಸ್ಟಾಪಲ್ಲಿ ಹೋಗಿ ನೋಡಿದ್ರೆ ಅವ್ರು ಚಿನ್ನ ಅಂತ ಹೇಳಿದ್ರು. ಹೇಳಿದ್ಮೇಲೆ ನಾವು ಅವಾಗ ಇದನ್ನು ಭದ್ರತೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಅಫಿಷಿಯಲಾಗಿ ಈ ಥರ ಪ್ರೋಸೆಸ್ ಮಾಡಿ ಮುಗಿಸಿದ್ದೀವಿ ಅಷ್ಟೇ. ಅನ್ಅಫಿಷಿಯಲಾಗಿ ಏನೂ ಮಾಡಿಲ್ಲ. ಆಮೇಲೆ ಚಿನ್ನ ಅಲ್ಲ ಅಂತಿದ್ರೆ ಇಮಿಡಿಯೇಟ್ ಅದು ಉಂಡಿ ಒಳಗೆ ಹಾಕ್ಬಿಡವೆ. ಒಂದು ಏನು ಬೇರೆ ಬೆಳ್ಳಿ ಐಟಮ್ ಕೆಲವು ಸಿಕ್ಕಿ ಸಣ್ಣ ಪುಟ್ಟ, ಅದ್ರ ಜೊತೆ ಇದನ್ನು ಆ ಉಂಡಿ ಒಳಗೆ ಹಾಕ್ಬಿಡ್ತಿದ್ವಿ, ಮುಗಿದೋಗಿರೋದು. ಅದು ಚಿನ್ನ ಅಂತ ಗೊತ್ತಾಗೋಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ ಅನ್ನೋದಕ್ಕೋಸ್ಕರ ನಾವು ಜವಾಬ್ದಾರಿ ಖುದ್ದಾಗಿ ತಗೊಂಡು ಇಷ್ಟೆಲ್ಲ ಅಫಿಷಿಯಲಾಗಿ ಮಾಡಿ ಪ್ರೋಸೆಸ್ ಮಾಡಿ ಉಂಡಿಗೆ ಹಾಕಿದ್ದೀವಿ. ಈಗ ಎಣಿಕೆ ಮಾಡಿದಂಥ ಸಂದರ್ಭದಲ್ಲಿ ಚಿನ್ನನ ತೂಕ ಹಾಕಿದ್ದೀರಾ, ಅವತ್ತು 68 ಗ್ರಾಮ್ ಅಷ್ಟೇ ಇತ್ತು ಚಿನ್ನ. 68 ಗ್ರಾಮು 18 ಮಿಲಿನೇ ಇತ್ತು. ಉಂಡಿ ಸಿಕ್ಕಿದಾಗೂ ಅಷ್ಟೇ ಇತ್ತು, ಉಂಡಿಗೆ ಹಾಕೋವಾಗ ಕೂಡ ಅಷ್ಟೇ ಇತ್ತು. ಆ ದಾಖಲೆಗಳು ಎಲ್ಲ ಆಲ್ರೆಡಿ ಕೊಟ್ಟಿದ್ದೀನಿ, ಬೇಕಾದ್ರೆ ಇನ್ನೊಂದ್ಸರಿ ಕೊಡ್ತೀನಿ, ತೊಂದರೆ ಇಲ್ಲ. ಓಕೆ ಸರ್. ಈಗ ಮುಜರಾಯಿ ಸಚಿವರು ಒಂದು ತನಿಖೆ ಮಾಡಿ ಕಮಿಷನರ್ಗೆ ಅಂತ ಸೂಚನೆ ಕೊಟ್ಟಿದ್ದಾರೆ ಸರ್. ನಿಮ್ಮ ಹತ್ರ ಎಲ್ಲ ದಾಖಲೆಗಳಿದೆ, ನೀವು ಇದನ್ನು ಫೇಸ್ ಮಾಡ್ತೀರಾ ಅಂತ ಹೇಳಿ. ಖಂಡಿತವಾಗೂ ನಾನು ಸರ್ ತಪ್ಪು ಮಾಡಿದರೆ ಭಯ ಬೀಳಬೇಕು. ಆಮೇಲೆ ಇನ್ನೊಂದು ಸರ್, ನಾನು ಇಲಾಖೆಗೆ ಯಾವುದೇ ರೀತಿ ತಪ್ಪು ಕೆಲಸ ಮಾಡಲ್ಲ, ಮಾಡಿಲ್ಲ, ಇವತ್ತರೆಗೂ ಮಾಡೋಕ್ಕೆ ಹೋಗಲ್ಲ, ಮುಂದಕ್ಕೂ ಮಾಡಲ್ಲ. ಯಾಕಂದರೆ ನಮ್ಗೆ ಕೆಟ್ಟ ಹೆಸರು ತಗೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಗೆ ದುಡ್ಡು ಮಾಡಬೇಕು ಅನ್ನೋ ಇದಿಲ್ಲ, ಏನು ಬೇರೆ ಥರವಾಗಿ ಸಂಪಾದನೆ ಮಾಡೋಕ್ಕೂ ಆಸೆ ಇಲ್ಲ. ನಮಗೆ ಸಾಕು ಪ್ರಮೋಷನ್ಗಳು ಸಿಗ್ತದೆ ಇಲಾಖೆಯಲ್ಲಿ. ಒಳ್ಳೆ SD ಅಂದೆ FD ಅದೇ ಈಗ ಸೂಪ್ರಿಟೆಂಡ್ ಆಗಿದ್ದೀನಿ, ನೆಕ್ಸ್ಟ್ ತಹಶೀಲ್ದಾರ್ ಆಗ್ತಾಯಿದ್ದೀನಿ. ಇಷ್ಟು ಸಾಕು, ನಮ್ಗೆ ನೆಮ್ಮದಿ ಇದೆ. ಈ ಮಿಸ್ಯೂಸ್ ಮಾಡಿ ಬೇರೆ ಥರದ್ದು ದುಡ್ಡು ಮಾಡಬೇಕು, ಇನ್ನೊಂದು ಮತ್ತೊಂದು ಮಾಡಬೇಕು ಅನ್ನೋದು ನನಗೆ ಆಸಕ್ತಿನೂ ಇಲ್ಲ, ಆಸೆನೂ ಇಲ್ಲ. ಬಟ್ ಇಲಾಖೆ ಕೆಟ್ಟ ಹೆಸರು ಬರೋಂಥ ಕೆಲಸ ನನ್ನ ಸರ್ವಿಸ್ ಇರೋರು ನಾನು ಮಾಡೋಕ್ಕೆ ಹೋಗಲ್ಲ ಸರ್. ಕೊನೆಯದಾಗಿ ಇನ್ನೊಂದು ಭ್ರಷ್ಟಾಚಾರ ಆರೋಪ ಕೂಡ ಮಾಡಿದ್ದಾರೆ ಸರ್. ಅಂದ್ರೆ ಈಗ ಕರಗ ಉತ್ಸವ ಸಮಯದಲ್ಲಿ ಕೆಲಸ ಮಾಡುವವರಿಗೆ ದುಡ್ಡು ಕೊಟ್ಟಿಲ್ಲ, ಇನ್ನು ದುಡ್ಡು ಕೊಡುವಂತ ಒಂದು ವಿಚಾರದಲ್ಲಿ ಅಧಿಕಾರಿಗಳು ಅಂದ್ರೆ EO ಆಗಿರ್ಬೋದು ಅಥವಾ ADC ಆಗಿರ್ಬೋದು, AC ಆಗಿರ್ಬೋದು, ಇವರೆಲ್ಲ ಕಮಿಷನ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ. ನಿಮ್ಮ ಹೆಸರನ್ನು ಕೂಡ ಅದರಲ್ಲಿ ಸೇರಿಸಿದ್ದಾರೆ ಸರ್, ಏನ್ ಹೇಳ್ತೀರಾ ಸರ್? ಈಗ ಕರ್ಗ ಆಗಿದ್ದು ಲಾಸ್ಟ್ ಇಯರ್ ಏನೋ ಕರ್ಗ ಆಗಿದೆ. ಬಟ್ ನಾನು ಜುಲೈ 9ಗೆ ಇಲ್ಲಿ ರಾಯರ EO ಆಗಿ ರಾಯರ ಗೋಪ ಟೆಂಪಲ್ಸಲ್ಲಿ ಧರ್ಮರಾಯನ ಒಂದು ಬರ್ತದೆ, ನಾನು ಜುಲೈ 9ಗೆ EO ಆಗಿ ಇದು ಚಾರ್ಜ್ ತೊಗೊಂಡಿದ್ದೀನಿ. ಆ ಟೈಮಿಂದ ಯಾವುದು ಕರ್ಗ ನಡೆದಿಲ್ಲ, ಯಾವುದು ವಿಶೇಷ ಕಾರ್ಯಕ್ರಮ ನಡೆದಿಲ್ಲ. ಆಯಿತಾ, ಒಂದು ವಿಚಾರ. ಆಮೇಲೆ ಎರಡನೇದಾಗಿ ಅವ್ರು ಏನು ದೂರು ಹೇಳ್ತಿದ್ದಾರೆ ಅದು ಸತ್ಯಕ್ಕೆ ದೂರವಾದ ವಿಚಾರ, ಆರೋಪ ಅದು. ಯಾಕಂದರೆ ಸರ್, ಈಗ ಯಾವುದೇ ಅಫಿಷಿಯಲ್ಲು ಏನೋ ಅವ್ರ ಲೈಫ್ ಅವರು ಬರೋ ಸ್ಯಾಲ್ರಿನಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಆ ಥರ ಕೆಲವರು ಇರ್ಬೋದು, ಬೇರೆ ಇಲಾಖೆನಾಗ ಇರ್ಬೋದು, ಇಲ್ಲ ಈ ಇಲಾಖೆ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಇವ್ರು ಏನು ಹೇಳಿದ್ದಾರೆ, ಈಗ ನಮ್ಮ ಬೆಂಗಳೂರಲ್ಲಿ AC ತಹಶೀಲ್ದಾರು DC ಅಂದ್ಬಿಟ್ಟು ಆ ಥರ ಯಾರು ಆ ಥರ ಕೇಳೋಂಥವ್ರು ಅಲ್ಲ, ಕೇಳೋತಕ್ಕಾರೆ. ಇದು ಈ ವರ್ಷ ಅಲ್ಲ ಇದು ಕರ್ಗಾಗಿರೋದು, ಪ್ರತಿ ವರ್ಷ ಕರ್ಗ ಆಗ್ತಾ ಇದೆ. ಇವ್ರು ಇಷ್ಟು ವರ್ಷ ಬಿಟ್ಬಿಟ್ಟು ಈ ವರ್ಷ ಯಾಕೆ ಕೇಳ್ತಿದ್ದಾರೆ ಅಲ್ಲವರಾ? ಎಲ್ಲ ವರ್ಷ ಕರ್ಗ ಆದಾಗೂ ಇವ್ರಿಗೆ ಕೇಳ್ತಾರೆ ಅಂತ ಹೇಳ್ಬೇಕಲ್ಲ. ಇವರು ಈ ಸರಿ ಕೇಳ್ತಾರೆ ಅಂತ ಅರ್ಥ ಏನು? ಇವ್ರದ್ದು ದುಡ್ಡೇನು ಪೆಂಡಿಂಗ್ ಅದೇ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಪೆಂಡಿಂಗ್ BBMP ಇವರು ಹೋಗಿ ಫೇಸ್ ಮಾಡಿ ಅದು ಹಣ ಬಿಡುಗಡೆ ಮಾಡಿಸ್ಕೊಂಬರ್ಲಿ ಅಲ್ವರಾ? ಓಕೆ ಸರ್. ಎಸ್, ಇದು EO ನಾಗರಾಜ್ ಅವರ ಸ್ಪಷ್ಟನೆ. ಅಂತ ಹೇಳಿದ್ರೆ ಅವತ್ತು ಎಣಿಕೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಚಿನ್ನದ ಗ್ರಾಮ್ ಅಂದ್ರೆ 68 ಗ್ರಾಮ್ ಅಷ್ಟೇ ಇತ್ತು. ಅದನ್ನ ನಾನು ತಗೊಂಡೋಗಿ ಆಫೀಸಲ್ಲಿ ಇಟ್ಟು ವಾಪಸ್ ತಗೊಂಬಂದು ಕೊಟ್ಟಾಗಲೂ ಕೂಡ ಅಷ್ಟೇ ಗ್ರಾಮ್ ಇತ್ತು. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ಕೂಡ ನನ್ನ ಹತ್ರ ಇದೆ. ನಾನು ಮೇಲಧಿಕಾರಿಗಳು ಯಾರ್ಯಾರು ಕೇಳಿದ್ರು ಕೂಡ ನಾನು ಒದಗಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.